ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನನಗೆ ಈ ನರೇಂದ್ರ ಮೋದಿ ಅವರ ಸಹನಶೀಲತೆಯ ಬಗ್ಗೆ ಭಾಳ ದೊಡ್ಡ ಮಟ್ಟದ ಅಸೂಯೆ ಇದೆ. ಒಬ್ಬ ಮನುಷ್ಯ ಇಷ್ಟೊಂದು ಹೇಗೆ ತನ್ನ ಮೇಲೆ ನಡೆಯುವಂಥ ಟೀಕೆ ಪ್ರಹಾರಗಳನ್ನು ಸಹಿಸಿಕೋತಾರೆ ಇವರು ಅಂತ. ಕಳೆದ 22 ವರ್ಷಗಳಿಂದ ಅವ್ರ ಮೇಲೆ ನಿರಂತರವಾದ ದಾಳಿ ಮಾಡ್ತಾನೆ ಇದೆ ವಿಪಕ್ಷಗಳು, ಕಾಂಗ್ರೆಸ್ಸು, ಇತರ ಪಕ್ಷಗಳು. ಆದರೂ ಎಂದೂ ಈತ ಉಲ್ಟಾ ಮಾತನಾಡಿದ್ದನ್ನು ನಾನು ಕೇಳೇ ಇರಲಿಲ್ಲ. ನಿನ್ನೆ ಅಂಥದ್ದೊಂದು ವಿಶೇಷವಾದಂಥ ಪ್ರಕರಣ ನಡೆಯಿತು. ಹಾಗೆ ನೋಡಿದರೆ ಅವರು ಗುಜರಾತ್ ಮುಖ್ಯಮಂತ್ರಿ ಆದಾಗಿಂದ ನಡೀತಾ ಇರುವಂಥ ಪ್ರಹಾರ ಇದು 10 ವರ್ಷದಲ್ಲಿ ಜಾಸ್ತಿ ಆಗಿದೆ. ಯಾವಾಗ ಅವರು ಪ್ರಧಾನಮಂತ್ರಿ ಆದರೂ ಅವ್ರ ಮೇಲೆ ಇಬ್ಬರನ್ನ ಛೂ ಬಿಡ್ತಾರೆ ರಾಹುಲ್ ಗಾಂಧಿ. ಯಾರ ಹೆಸರು ಹೇಳ್ಕೊಂಡು ಹೋಗ್ತಾರೆ? ಒಂದು ಅದಾನಿ, ಮೊದಲು ಅಂಬಾನಿ 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 ಅಂತ ಹೇಳ್ಕೊತ ಹೋಗ್ತಾರೆ. ಅದಾದಮೇಲೆ ಅದಾನಿ 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 ಅಂತ ಅನ್ಲಿಕ್ಕೆ ಶುರು ಮಾಡ್ತಾರೆ. ಮೊದಲು ಹೇಳ್ತಾರೆ ಎಲ್ಲ ದುಡ್ಡು ತೊಗೊಂಡು ಹೋಗಿ ಅನಿಲ್ ಅಂಬಾನಿ ಜೇಬ್ಗೆ ಹಾಕಿದ್ರು ಅಂತಾರೆ ರಫೇಲ್ ಸಂದರ್ಭದಲ್ಲಿ. ಅದಾದಮೇಲೆ ಮುಖೇಶ್ ಅಂಬಾನಿಗೆ ಇವರು ಇನ್ನಿಲ್ಲದ ಹಾಗೆ ಫೇವರ್ ಮಾಡ್ತಾರೆ ಅಂತ ಹೇಳ್ತಾರೆ. ಎಲ್ಲವನ್ನೂ ಗೌತಮ್ ಅದಾನಿಗೆ ಮಾರಿಬಿಡಲಾಗ್ತಾ ಇದೆ. ಎಲ್ಲ ಏರ್ಪೋರ್ಟ್ ಮಾರಿ ಆಯಿತು, ರೈಲ್ವೆ ಸ್ಟೇಷನ್ ಮಾರಿ ಆಯಿತು, ಪೋರ್ಟ್ಗಳು ಮಾರಿ ಆಯಿತು ಅಂತ ಎಲ್ಲ ಇಡೀ ದೇಶದ ಆಸ್ತಿಯನ್ನೆಲ್ಲ ಮಾರಿ ಹಾಕಿಬಿಟ್ಟಿದ್ದಾರೆ ನರೇಂದ್ರ ಮೋದಿಯವರು. ದೇಶದಲ್ಲಿ ಏನು ಉಳಿದೇ ಇಲ್ಲ. ಇಬ್ಬರು ಕೊಳ್ಳೆ ಹೊಡೆದಿದ್ದಾರೆ, ಒಬ್ಬರು ಅದಾನಿ, ಒಬ್ಬರು ಅಂಬಾನಿ. ಮೇಲ್ನೋಟಕ್ಕೆ ನಿಜ ಅನಿಸುವ ಹಾಗೆ ಇಬ್ಬರ ಶೇರ್ ಬೆಲೆ ಮೌಲ್ಯ ಏರ್ತಾ ಹೋಗುತ್ತೆ. ಅವರು ಜಗತ್ತಿನ ಟಾಪ್ 10 ಶ್ರೀಮಂತರಲ್ಲಿ ಅಂತ ಅದಾನಿ ಅನಿಸ್ಕೋತಾರೆ. ಮೇಲ್ನೋಟಕ್ಕೆ ಇದು ನಿಜ ಅಂತ ಭಾಳಷ್ಟು ಜನರಿಗೆ ಅನಿಸ್ಲಿಕ್ಕೂ ಸಾಧ್ಯ. ಆದರೆ ನರೇಂದ್ರ ಮೋದಿ ಒಂದೇ ಒಂದು ಸಲ ಇದಕ್ಕೆ ಚಕಾರ ಉತ್ತರವನ್ನು ಕೊಡೋದಿಲ್ಲ, ಇದಕ್ಕೆ ಕೌಂಟರ್ ಕೊಡ್ಲಿಕ್ಕೆ ಹೋಗೋದಿಲ್ಲ, ಡಿಫೆನ್ಸ್ ಪ್ಲೇ ಆಡ್ಲಿಕ್ಕೆ ಹೋಗೋದಿಲ್ಲ, ನಾನು ನಿರಪರಾಧಿ ಅಂತ ಹೇಳೋದಿಲ್ಲ, ನಾನು ಯಾವುದೇ ರೀತಿಯ ಫೇವರ್ ಮಾಡಿಲ್ಲ ಅಂತ ಹೇಳೋದಿಲ್ಲ, ಸುಮ್ಮನೆ ಇರ್ತಾರೆ. ಅಷ್ಟೇ ಅಲ್ಲ, ಒಂದು ಸಲ ಸ್ವತಃ ಸದನದಲ್ಲಿ, ಸಂಸತ್ತಿನಲ್ಲಿ ಅದಾನಿ ಮತ್ತು ಮೋದಿ ಇರುವ ಫೋಟೋ ಹಿಡ್ಕೊಂಡ್ಬರ್ತಾರೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ವರಸೆ ಹೇಗಿದೆ ಅಂದರೆ, ಈ ದೇಶದ ಧನಿಕರಿಗೆ, ಉದ್ಯೋಗಪತಿಗಳಿಗೆ, ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಅವ್ರನ್ನ ರೈಟ್ ಆಫ್ ಮಾಡ್ಬೋದು, ಸಾಲ ಮನ್ನಾ ಮಾಡ್ಬೋದು, ರೈತರ ಸಾಲ ಮನ್ನಾ ಮಾಡಲ್ಲ ಈ ನರೇಂದ್ರ ಮೋದಿ ಅಂತ ಒಂದು ನರೇಟಿವ್ ಸೃಷ್ಟಿ ಮಾಡ್ತಾರೆ. ಈ ಮನುಷ್ಯಗೆ ಫೈನಾನ್ಸ್ ಲಿಟ್ರಸಿ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ನಂಗೆ ಭಾಳ ದೊಡ್ಡದಾದಂಥ ಸಂದೇಹ ಇದೆ. ಏಕೆಂದರೆ ಸಾಲ ಮನ್ನಾ, ರೈತರಿಗೆ ಮಾಡೋ ಸಾಲ ಮನ್ನಾ ಬೇರೆ, ಉದ್ಯೋಗಪತಿಗಳಿಗೆ ಮಾಡೋ ರೈಟ್ ಆಫ್ ಬೇರೆ, ಎರಡು ಬೇರೆ ಬೇರೆವು. ಆರ್ಥಿಕ ವ್ಯವಹಾರಗಳ ಬಗ್ಗೆ ಯಾರಿಗೆ ಸರಿಯಾದ ಮಾಹಿತಿ ಇದೆಯೋ ಅವ್ರಿಗೆ ಅರ್ಥ ಆಗತ್ತೆ. ಅದಕ್ಕೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತಾರೆ. ಉದ್ಯೋಗಪತಿಗಳು, ಇಂಡಸ್ಟ್ರಿಯಲಿಸ್ಟ್ಗಳು, ವ್ಯಾಪಾರಿಗಳ ಯಾವುದೋ ಒಂದು ಸಾಲವನ್ನು ಸಾಲ ತೀರದೇ ಇರುವ ಸಂದರ್ಭದಲ್ಲಿ ರೈಟ್ ಆಫ್ ಅಂದರೆ ಯಾವ ಬ್ಯಾಂಕ್ ಇದೆ ಆ ಬ್ಯಾಂಕಿನ ಲಯಬಿಲಿಟಿ ಎಷ್ಟಿದೆ, ಎಷ್ಟು ಸಾಲ ಬರೋದಿದೆ, ವಸೂಲಿ ಆಗೋದಿದೆ, ಆ ಸಾಲದ ಪ್ರಮಾಣದ ಮ್ಯಾಚಿಂಗ್ ಅಮೌಂಟನ್ನು ರಿಸರ್ವ್ ಬ್ಯಾಂಕ್ನಲ್ಲಿ ಇಡಬೇಕು ಅವರು ಬ್ಯಾಲೆನ್ಸ್ ಶೀಟ್ನಲ್ಲಿ. ಹಾಗೆ ಮ್ಯಾಚಿಂಗ್ ಅಮೌಂಟ್ ಇಡಲಿಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಎಷ್ಟು ಸಾಲ ಇದೆ, ಈಗ ಅವ್ರು ಹೇಳೋದೇನೀಗ 16,000 ಕೋಟಿನೋ 16 ಎಷ್ಟು ಹೇಳ್ತಾರೆ ಅವರು, ಅಷ್ಟು ಲಕ್ಷ ಕೋಟಿ ಇರಬೇಕು. ಅಷ್ಟನ್ನು ವಜಾ ಮಾಡಿ ಅದನ್ನು ಮನ್ನಾ ಮಾಡಿಬಿಟ್ಟಿದ್ದಾರೆ ನರೇಂದ್ರ ಮೋದಿಯವರು ಅಂತ ನಿರಂತರವಾಗಿ ಹೇಳೋದವರು. ಯಾವತ್ತೂ ಲೋನ್ ವೇವರ್ ಬೇರೆ ಮತ್ತು ರೈಟ್ ಆಫ್ ಬೇರೆ. ರೈಟ್ ಆಫ್ ಅಂದರೆ ಯಾವ ಅಮೌಂಟ್ ಇದೆಯಲ್ಲ ಅದನ್ನ ಬ್ಯಾಲೆನ್ಸ್ ಶೀಟಲ್ಲಿ ತೆಗೆದು ಅದನ್ನ ಟ್ರಿಬ್ಯುನಲ್ಗೆ ಕೊಡ್ತಾರೆ. ಟ್ರಿಬ್ಯುನಲ್ ಕೊಟ್ಟಂಥ ಸಂದರ್ಭದಲ್ಲಿ ಆ ಟ್ರಿಬ್ಯುನಲ್ ಏನು ಮಾಡುತ್ತೆ, ಅದು ವಸೂಲಿಯನ್ನು ಮಾಡುತ್ತೆ, ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕುತ್ತೆ. ಯಾವ ಉದ್ಯೋಗಪತಿ ಸಾಲವನ್ನು ತೀರಿಸಲು ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಗಿದೆಯೋ ಬ್ಯಾಂಕಿನಿಂದ ಅದನ್ನು ಹೊರ ತೆಗೆದು ಯಾವ ಟ್ರಿಬ್ಯುನಲ್ ಕೊಡಲಾಗುತ್ತೋ ಟ್ರಿಬ್ಯುನಲ್ಲು ಆ ಕಂಪನಿಯನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಅದನ್ನು ಮಾರಾಟ ಮಾಡಿ ಸಾಲಕ್ಕೆ ವಜಾ ಮಾಡುತ್ತೆ. ಇದಕ್ಕೆ ರೈಟ್ ಆಫ್ ಅಂತ ಹೇಳ್ತಾರೆ. ಇದು ಲೋನ್ ವೇವರ್ ಬೇರೆ, ಸಾಲ ಮನ್ನಾ ಅನ್ನೋದು ಬೇರೆ. ರೈತರ ಸಾಲ ಮನ್ನಾ ಮಾಡೋದು ಹೇಗೆ? ಸರ್ಕಾರ ಸಾಲ ಮನ್ನಾ ಮಾಡೋದಿಲ್ಲ, ಬ್ಯಾಂಕು ಸಾಲ ಮನ್ನಾ ಮಾಡಬೇಕು, ಸರ್ಕಾರ ಅಲ್ಲ. ಬ್ಯಾಂಕು ಸಾಲ ಮನ್ನಾ ಮಾಡುತ್ತೆ. ಒಬ್ಬ ರೈತ ಒಂದು ಲಕ್ಷ ರೂಪಾಯಿ ಸಾಲ ತೊಗೊಂಡಿದ್ದಾನೆ, ಬೆಳೆ ಸಾಲ ತೊಗೊಂಡಿದ್ದಾನೆ, ಅದು ಮನ್ನಾ ಆಗುತ್ತೆ ಅಂದ್ಕೊಳ್ಳಿ. ಆ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಬ್ಯಾಂಕ್ ಮಾಡಿದರೆ ಆ 1 ಲಕ್ಷ ರೂಪಾಯಿನ ಸರ್ಕಾರ ಬ್ಯಾಂಕಿಗೆ ಕೊಡಬೇಕು. ಎಷ್ಟು ಜನರ ಸಾಲವನ್ನು ಒಟ್ಟು ಮೊತ್ತದಲ್ಲಿ ಮನ್ನಾ ಮಾಡಲಾಗಿದೆ ಅಷ್ಟನ್ನು ಸರ್ಕಾರ ಭರಿಸಿಕೊಡುತ್ತೆ ಬ್ಯಾಂಕಿಗೆ. ಯಾಕೆಂದರೆ ಬ್ಯಾಂಕು ವಾಣಿಜ್ಯ ವ್ಯವಹಾರ ಮಾಡುವಂಥ ಸಂಸ್ಥೆ, ಅದು ಸರ್ಕಾರ ಅಧೀನ ಇರ್ಬೋದು, ಅದ್ರ ಮೇಲೆ ಡೈರೆಕ್ಟರೇಟ್ ಇರ್ಬೋದು, ಒಂದು ವ್ಯವಸ್ಥೆ ಇರ್ಬೋದು. ರಿಸರ್ವ್ ಬ್ಯಾಂಕ್ ಅಂತ ಇದೆ, ರಿಸರ್ವ್ ಬ್ಯಾಂಕ್ ಅಧೀನದಲ್ಲಿ ಎಲ್ಲ ಬ್ಯಾಂಕ್ಗಳು ಬರ್ತವೆ, ಅವ್ರದ್ದೇ ಆದಂಥ ಮಾನದಂಡ ಇರುತ್ತೆ. ಆ ಪ್ಯಾರಾಮೀಟರ್ಸ್ ಪ್ರಕಾರ ಸಾಲ ಮನ್ನಾ ಮಾಡುವಂಥದ್ದು. ಸರ್ಕಾರ ಸಾಲ ಮನ್ನಾ ಮಾಡು ಅಂತ ಹೇಳಿದ್ರೆ ನಾನು ನಿನಗೆ ದುಡ್ಡು ಕೊಡ್ತೀನಿ, ನೀನು ಸಾಲ ಮನ್ನಾ ಮಾಡುವಂಥ ಬ್ಯಾಂಕಿಗೆ ಹೇಳ್ಬೇಕು, ಅದು ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡಬೇಕು, ಅಷ್ಟು ದುಡ್ಡನ್ನು ಕೊಡಬೇಕು. ಇದು ಯಾವುದೂ ಅರ್ಥ ಆಗಲಾರದಂಥ ರಾಹುಲ್ ಗಾಂಧಿ ಅನ್ನುವಂಥ ಅವಿವೇಕ್ ಏನು ಹೇಳ್ತಾರೆ, ಸಾಲವನ್ನು ಮನ್ನಾ ಮಾಡಿಬಿಟ್ಟಿದ್ದಾರೆ. ಅವರಿಬ್ಬರದು ಈ ದೇಶದಲ್ಲಿರುವಂಥ ಎಲ್ಲ ಉದ್ಯೋಗಪತಿಗಳ ಸಾಲ ಮನ್ನಾ ಮಾಡಿದ್ದಾರೆ, ಆದರೆ ರೈತರ ಸಾಲ ಮನ್ನಾ ಮಾಡೋದಂತ ಸುಳ್ಳು ನರೇಟಿವ್ ಸೃಷ್ಟಿ ಮಾಡೋದು. ಈಗ ವಿಷಯಕ್ಕೆ ಬರ್ತೀನಿ, ಅಂಬಾನಿ ಅದಾನಿ ವಿಷಯಕ್ಕೆ. ಯಾವ ಅಂಬಾನಿ ಅದಾನಿಯ ಬಗ್ಗೆ ನಿರಂತರವಾಗಿ 10 ವರ್ಷ ದಾಳಿ ಮಾಡ್ತಾ ಇದ್ರು ರಾಹುಲ್ ಗಾಂಧಿ,
ಯಾವಾಗ ಚುನಾವಣಾ ನೀತಿ ಸಂಹಿತೆ ಜಾರಿ ಆಗುತ್ತೋ ಅದರ ಮಾರನೇ ದಿವಸದಿಂದ ಅವರ ಹೆಸರನ್ನು ಎಲ್ಲಿಯೂ ಪ್ರಸ್ತಾಪ ಮಾಡ್ತಾ ಇಲ್ಲ. ಯಾಕೆ ಎಂದೂ ಈ ಪ್ರಶ್ನೆಯನ್ನು ಕೇಳಲಾರದ ನರೇಂದ್ರ ಮೋದಿಯವರು, ಅಂಬಾನಿ ಅದಾನಿ ಹೆಸರನ್ನೇ ಹೇಳಲಾರದ ನರೇಂದ್ರ ಮೋದಿಯವರು ರಾಹುಲ್ ಗಾಂಧಿಯವರ ಹೆಸರನ್ನೇ ಹೇಳೋದಿಲ್ಲ. ರಾಹುಲ್ ಗಾಂಧಿ ಅಂತ ಯಾವತ್ತೂ ಹೇಳಲ್ಲ ಅವರು. ಕಾಂಗ್ರೆಸ್ ಕ ಶಹಜಾದ ಅಂತ, ರಾಜಕುಮಾರ ಅಂತ, ಶಹಜಾದ ಅಂತ ರಾಜಕುಮಾರ. कांग्रेस का शहजादा अंबानी अदानी के नाम अभी नहीं बोल रहे हैं क्या? टेम्पो में भर भर के काला धन आपके पास आ रहा है क्या ಅಂತ ಕೇಳಿದ್ರು ನಿನ್ನೆ. ಅಂಬಾನಿ ಅದಾನಿ ಹೆಸರು ಹೇಳ್ತಾ ಇಲ್ಲ. ಅವರಿಬ್ಬರಿಂದ ನೀನೇನಾದ್ರು ದನದ ಬ್ಲ್ಯಾಕ್ ಮನಿ ಏನಾದ್ರು ತರಿಸ್ಕೊಂಡಿದೆಯಾ? ಟೆಂಪೋದಲ್ಲಿ ತುಂಬಿಸ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಡು ಏನಾದ್ರು ಕೊಟ್ಟಿದ್ದಾರೆ? ಯಾಕೆ ಅವ್ರ ಹೆಸರು ಹೇಳ್ತಾ ಇಲ್ಲ ನೀನು? ಇಷ್ಟು ವರ್ಷ ಹೇಳಿದ ಮನುಷ್ಯ ಈಗ ಯಾಕೆ ಹೇಳ್ತಾ ಇಲ್ಲ? ಇಷ್ಟು ವರ್ಷ ನರೇಂದ್ರ ಮೋದಿ ಅವ್ರ ಮೇಲೆ ಬೀಸ್ತಾ ಇರೋ ಅಸ್ತ್ರನೇ ಈ ಎರಡು ಹೆಸರು, ಅಂಬಾನಿ ಅದಾನಿ. ಆ ಎರಡೂ ಹೆಸರು ಹೇಳ್ತಲ್ಲ, ಯಾಕೆ ಹೇಳ್ತಲ್ಲ? ಹಾಗಾದ್ರೆ ಅವರಿಂದ ಏನು ದುಡ್ಡು ತೊಗೊಂಡಿದೆಯಾ? ಅಂದರೆ ಇಷ್ಟು ದಿವಸಗಳ ಕಾಲ ನರೇಂದ್ರ ಮೋದಿಯವರು ಕಾದು ಕುಳಿತಿದ್ರು, ಯಾವ ಸಂದರ್ಭದಲ್ಲಿ ಈತನಿಗೆ ಮಾರಣಾಂತ ಮರ್ಮಾಘಾತ ನೀಡಬೇಕು ಅಂತ ಕಾಯ್ಕೊಂಡಿದ್ರು. ಈಗ ಸಂದರ್ಭ ಸಿಕ್ತು, ಸರಿಯಾದಂಥ ಬಾಣವನ್ನು ಬಿಟ್ಟರು, ಪ್ರತ್ಯಾಸ್ತ್ರವನ್ನು ಬಿಟ್ಟರು. ಅದಕ್ಕೆ ಉತ್ತರ ಕೊಡಲಾರದೆ ತತ್ತರಿಸಿ ಹೋಗಿದ್ದಾರೆ ರಾಹುಲ್ ಗಾಂಧಿ. ಈಗ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ, ನರೇಂದ್ರ ಮೋದಿಯವರು ಸೋಲಿನ ಭಯದಲ್ಲಿ, ಆತಂಕದಲ್ಲಿ ಅಂಬಾನಿ ಅದಾನಿ ಹೆಸರು ಹೇಳ್ತಾ ಇದ್ದಾರೆ ಅಂತ ಈಗ ಹೊಸ ನೆರೆಟಿವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನೋಡಿ, ವಿಪಕ್ಷಗಳ ನಿತ್ರಾಣಗೊಂಡಿರುವಂಥ ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತಂದರೆ, ಈಗ ಯಾವ ಅಂಬಾನಿ ಅದಾನಿ ಹೆಸರನ್ನ ಯಾಕೆ ಹೇಳ್ತಾ ಇಲ್ಲ ಅಂತ ರಾಹುಲ್ ಗಾಂಧಿ ಕೇಳಿದರೆ ಉತ್ತರ ಹೇಳಲಿಕ್ಕೆ ಅವ್ರ ಹತ್ರ ಉತ್ತರವೇ ಇಲ್ಲ, ನಿರುತ್ತರಿ. ನಾನು ಯಾಕೆ ನರೇಂದ್ರ ಮೋದಿ ಅವರ ತಾಳ್ಮೆ ಸಹನೆಯ ಬಗ್ಗೆ ಅಸೂಯೆ ಪಡ್ತೀನಿ ಅಂತ ಹೇಳಿದೆ ಅಂದರೆ ಇದೇ ಕಾರಣಕ್ಕೆ. ಅವರು ಸಮಯವನ್ನು ಕಾಯ್ತಾರೆ, ಸಮಯ ಬರುವವರೆಗೂ ಸಾವಧಾನದಿಂದ ಇರ್ತಾರೆ. ಸಂಸತ್ತಿನಲ್ಲಿ ಹೇಳ್ಬೋದಿತ್ತು ಅವರು, ನಾನು ಬ್ಯಾಂಕ್ ಲೋನ್ ವೇವರ್ ಮಾಡಿಲ್ಲ, ರೈಟ್ ಆಫ್ ಮಾಡೋದು ಬ್ಯಾಂಕು ಸರ್ಕಾರಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬೋದು, ಸ್ಪಷ್ಟೀಕರಣ ಕೊಡಿಸ್ಬೋದಿತ್ತು. ಯಾವುದನ್ನೂ ಮಾಡಲಿಲ್ಲ. ಹಿಂಡರ್ಸನ್ಬರ್ಗ್ ರಿಪೋರ್ಟ್ ಬಂದಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು, ಇಡೀ ಕಾಂಗ್ರೆಸ್ನವರು ಬೀದಿಗೆ ಬಂದು ಹೋರಾಟ ಮಾಡಿದರು. ಏನಂತ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದಿವಾಳಿ ಆಗೋಯ್ತು, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ದಿವಾಳಿ ಆಗೋಯ್ತು. ಯಾಕೆಂದರೆ ಎರಡೂ ಕಂಪನಿಗಳು ಅದಾನಿ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡಿದ್ದಾವೆ, ಷೇರುದಾರರೆಲ್ಲ ಮುಳುಗಿ ಹೋದರು ಅಂತ ಏನು ಬೀದಿಗಿದ್ದು ಹೋರಾಟ ಮಾಡಿದರು. ಏನಾಯಿತು ಕೊನೆಗೆ? ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕೂಡ ಲಾಭದಲ್ಲಿದೆ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಕೂಡ ಲಾಭದಲ್ಲಿದೆ. ಷೇರುದಾರರೆಲ್ಲ ಮುಳುಗಿ ಹೋದರು ಅಂತ ಹೇಳಿದ್ರು. ಷೇರಿನ ಬೆಲೆ 3 ಪಟ್ಟು ಜಾಸ್ತಿ ಆಗಿದೆ. ಅಂದರೆ ಕಾಂಗ್ರೆಸ್ಸು ತನ್ನ ವಿಶ್ವಾಸಾರ್ಹತೆಯನ್ನು ಕಳ್ಕೊಂಡಿದೆ. ತಾನು ಮಾಡುವ ದಾಳಿಯ ಬಗ್ಗೆ ಅದರ ಬಳಿ ಸಮರ್ಥನೆಗಳಿರೋದಿಲ್ಲ. ಜನರ ಬಳಿ ಸುಳ್ಳನ್ನು ಹೇಳಿಕೊಂಡು ರಾಜಕಾರಣ ಮಾಡೋ ಪ್ರಯತ್ನ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅಂತವರು ಸಮಯವನ್ನು ನೋಡಿಕೊಂಡು ಮರ್ಮಾಘಾತವನ್ನು ನೀಡ್ತಾ ಇದ್ದಾರೆ ಅನ್ನೋದಕ್ಕೆ ಅಂಬಾನಿ ಅದಾನಿ ಇವತ್ತು ರಾಜಕೀಯ ಕಣದಲ್ಲಿ ಅವರ ಹೆಸರು ಪ್ರಸ್ತಾಪ ಆಗಲಿಕ್ಕೆ ನಮ್ಮೆದುರಿಗಿರುವಂಥ ನಿದರ್ಶನ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.